ಆಚಾರ್ಯ ಅಂತ. ನಾನು ಆದಿಶಕ್ತಿನಗರದ ಗಣಪತಿಯನ್ನು ಮಾಡ್ತೀನಿ. ನಾನು ಹಿಂದೂ ಮಹಾಗಣಪತಿ ಇರ್ಬೋದು, ಆಮೇಲೆ ರಾಮಪುರದ ಗಣಪತಿ, ವಿಜಯಪುರ ಗಣಪತಿ ಹಾಗೂ ನಾರಾಯಣಪುರ, ಇನ್ನೂ ಅನೇಕ ಚಿಕ್ಕಮಗಳೂರಿನ ವಿವಿಧ ಕಡೆ ಗಣಪತಿಯನ್ನು ಮಾಡ್ತಿದ್ದೀನಿ. ಹಾಗೂ ಕೊಪ್ಪ, ಹಾಸನ್ನು, ಇನ್ನೂ ಅನೇಕ ಸ್ಥಳಗಳಲ್ಲಿ ನಾನು ಗಣಪತಿಯನ್ನು ಮಾಡ್ತಿದ್ದೀನಿ. ಅಪ್ಪಟ ಮಣ್ಣಿನ ಗಣಪತಿಗಳನ್ನ ನಾನು ಇಲ್ಲಿ ಮಾಡ್ತಿದ್ದೀನಿ. ನೈಸರ್ಗಿಕವಾಗಿ ಸಿಗುವ ನಮ್ಮ ಜೇಡಿ ಮಣ್ಣನ್ನು ಬಳಸಿ ಮತವರದ ಕೆರೆಯಿಂದ ಮಣ್ಣನ್ನು ತಂದು ನಾವಿಲ್ಲಿ ಗಣಪತಿ ಮಾಡ್ತಿದ್ದೀನಿ. ಸರ್ ನಾನೀಗ ಒಂದು 8-9 ವರ್ಷ ಆಯಿತು ನಾನು ಶುರು ಮಾಡಿ. ಫಸ್ಟ್ ಚಿಕ್ಕದಾಗಿ ಶುರು ಮಾಡಿದ್ದು. ಆಮೇಲೆ ಈಗ ಚೆನ್ನಾಗಿದೆ, ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಿ ವರ್ಕ್ ಮಾಡ್ತೀನಿ. ಸರ್ ಈ ವರ್ಷ ಒಂದು 40-50 ಗಣಪತಿ ಮಾಡಿದ್ದೀನಿ ಸರ್. ಈ ವರ್ಷ ರಾಮಪುರದ ಗಣಪತಿ ಮತ್ತು ಹಿಂದೂ ಮಹಾಗಣಪತಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ವರ್ಕ್ ಮಾಡಿದ್ದೀವಿ. ವಿಜಯಪುರ ಗಣಪತಿ ದರ್ಬಾರ್ ಗಣಪತಿ ಮಾಡಿದ್ದೀವಿ. ಇನ್ನು ಶ್ರೀರಾಮನ ಒಂದು ಅಯೋಧ್ಯೆ ರಾಮ ಮಂದಿರ ಓಪನ್ ಆಗಿರೋ ಪ್ರಯುಕ್ತ ಆಂಜನೇಯನ ಮೇಲೆ ರಾಮನಾಗಿ ಗಣಪತಿ ಮೂಡಿ ಬಂದಿದ್ದಾರೆ. ಇನ್ನು ಗೌರಿಯ ತೊಡೆ ಮೇಲೆ ಗಣಪತಿ ಮೂಡಿ ಬಂದಿದ್ದಾರೆ. ಇನ್ನು ದರ್ಬಾರ್ ಗಣಪತಿಗಳು ಈ ಥರ ವಿಶೇಷವಾಗಿ ಮಾಡಿದ್ದೀವಿ ಸರ್ ಗಣಪತಿಗಳು. ಕಲೆ ಹೆಂಗೆ ಬಂದಿದ್ದು ನಿಮಗೆ? ಸರ್ ನಾನು ಆ್ಯಕ್ಚುಲಿ ಫೈನ್ ಆರ್ಟ್ ಸ್ಟೂಡೆಂಟು. ನಾನು ಆ್ಯಕ್ಚುಲಿ ಡ್ರಾಯಿಂಗ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ 3 ತಿಂಗಳು ರಜಾ ಮಾಡಿ ಈಗ ಗಣಪತಿ ವರ್ಕ್ನ ಮಾಡ್ತಾಯಿದ್ದೀನಿ ಸರ್. ಆರ್ಟಿಸ್ಟ್ ಸರ್. ಆಮೇಲೆ ಫೈಬರ್ ಮ್ಯೂರಲ್ಸು, ಆರ್ಟ್ ವರ್ಕ್ ಎಲ್ಲ ಆರ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿ ವರ್ಕ್ಗಳನ್ನ ಮಾಡ್ತಿದ್ದೀವಿ ಸರ್. ಸರ್ ನಾನು ಶಾಂತಿನಿಕೇತನ ಫೈನ್ ಆರ್ಟ್ ಕಾಲೇಜಲ್ಲಿ ಕಲ್ತಿದ್ದು ಚಿಕ್ಕಮಗಳೂರು. ಸ್ಟಾರ್ಟಿಂಗ್ ಒಂದು ಪೂಜೆ ಶುರು ಮಾಡ್ತೀವಿ. ಮೊದಲನೇ ಗಣಪತಿಯಿಂದ ಪೂಜೆ ಶುರು ಮಾಡಿ ಅದನ್ನ ಹದ ಮಾಡಿ ನಂತರ ಗಣಪತಿ ಕೆಲಸನ ಶುರು ಮಾಡ್ತಾ ಬರ್ತೀವಿ ಸರ್. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಎಲ್ಲ ತಯಾರಿ ನಡೀತಾ ಇದೆ. ಹಾಗೆಯೇ ನಾವು ಸಹ ಹಿಂದೂ ಮಹಾಗಣಪತಿ ಅಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ 11ನೇ ವರ್ಷವಾಗಿ ನಾವು ಹಿಂದೂ ಮಹಾಸಭಾದ ಗಣಪತಿಯನ್ನು ನಾವು ಇಟ್ಬಿಟ್ಟು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಹಾಗೆಯೇ 11 ವರ್ಷದಿಂದನೂ ಸಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಬರೀ ಗಣಪತಿಗೆ ಸೀಮಿತ ಆಗಿರ್ದೇ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲೂ ಸಹ ಕೋವಿಡ್ ಅಂತಹ ಕಷ್ಟಕರ ಕಾಲದಲ್ಲೂ ಸಹ ಸರ್ವಿಸನ್ನು ಮಾಡಿಕೊಂಡು ನಮ್ಮಲ್ಲಿರುವಂತಹ ಎಲ್ಲ ಸದಸ್ಯರು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಕೊಂಡು ಬಂದಿದ್ದಾರೆ. 11ನೇ ವರ್ಷದ ಪ್ರತೀಕವಾಗಿ ಯೋಧ ನಮನ ಅಂತ ಹೇಳಿ ಈ ಸಲ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಯಕ್ಷಗಾನ ಇದೆ, ನಮ್ಮ ನಾಡಿನ ಕಲೆ ಆಗಿರುವಂತಹ ಯಕ್ಷಗಾನ ಒಂದು ದಿವಸ ಇದೆ. ಹಾಗೆ ಹಲವಾರು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು. ಹಾಗೆ ವಿಜೃಂಭಣೆ ಅಂದರೆ ನಾವು ಯಾವುದೇ ರೀತಿಯ ಆಡಂಬರಗಳಿಗೆ ಹೋಗ್ದೇ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡ್ಕೊಳ್ದೇ ನಾವು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಏನೇನು ಬೇಕೋ ಆ ರೀತಿಯಾಗಿ ನಾವು ಹಿಂದೂ ಮಹಾಗಣಪತಿಯಲ್ಲಿ ಆಚರಣೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ನವೀನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ 5 ವರ್ಷದಿಂದ ಅವರು ಗಣಪತಿಯನ್ನು ನಮಗೆ ಮಾಡಿ ಕೊಡ್ತಾ ಇದ್ದಾರೆ. ಅವ್ರ ಸೇವೆ ಬಗ್ಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಅವರ ಕಲೆಗೆ ದೇವರು ಅವರಿಗೆ ಕೊಟ್ಟಿರೋ ವರ ಅಂತ ಹೇಳ್ಬೋದು. ಹಾಗೆ ನಮಗೂ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಇನ್ನು ಮುಂದೆ ಅವರು ಅತಿ ಹೆಚ್ಚು ಗಣಪತಿಗಳು ಅವ್ರಿಗೆ ಮಾಡುವಂತಾಗಲಿ, ಅವರಿಗೆ ಒಳ್ಳೆ ಮಟ್ಟದ ಪ್ರಶಸ್ತಿಗಳು ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಗೆ ಪ್ರತಿಯೊಬ್ಬರಿಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ.